ಯಾರಿಗಾನ ಅರ್ಥ ಆದ್ರೆ ತಾನೆ. ಚಂದ್ರಗುಪ್ತನ್ಗೆ ಮಾತ್ರ ಅರ್ಥ ಆಗ್ಬೇಕು, ಸಾಮಾನ್ಯ ನಮ್ಮಂತವ್ರಿಗೂ ಅರ್ಥ ಆಗ್ಬಾರ್ದು. ಕರೆಕ್ಟಾ? ನಿಮ್ಗೂ ಗೊತ್ತಾಗಲ್ಲ. ಯಾವ ಹೋಬಳಿ ಅದ್ಯಾಕೆ ರಿಸೀವ್ ಆಗಿಲ್ಲ? ಕಸ್ಬಾ ಹೋಬಳಿನೂ ರಿಸೀವ್ ಆಗಿಲ್ಲ, ವಿರೂಪಾಕ್ಷಪುರನೂ ಆಗಿಲ್ಲ. ಇನ್ನ ಹುಡುಕ್ತಾ ಹೋದ್ರೆ ಇನ್ಯಾವ್ದು ಬರುತ್ತೋ ಗೊತ್ತಿಲ್ಲ. ಉದ್ದನಹಳ್ಳಿ ಯಾವ ಹೋಬಳಿ? ಇದು ದೇವೇಂದ್ರ ಸನ್ ಆಫ್ ಜವರೇಗೌಡ. ಇದ್ಯಾವ ಹೋಬಳಿ? ಅದು ಊರು ಇಲ್ಲ, ಆತ ಇಲ್ಲ, ಪತ ಇಲ್ಲ. ಇದನ್ನ ಯಾರು ಸರ್ ಅರ್ಥ ಮಾಡ್ಕೊಳ್ಳೋರು? ಕಾರೇಕೊಪ್ಪ, ವಿರೂಪಾಕ್ಷಪುರ. ಕಾರೇಕೊಪ್ಪ ಯಾವ್ದ್ರಿ? ಅದು ರಿಸೀವ್ ಆಗಿಲ್ಲ. ಇದು ಯಾರೋ ಅಡ್ವೊಕೇಟ್ ಅನ್ನು ಕೊಟ್ಟಿದ್ದಾರೆ, ಮಂಜುಳಾಗೂ ಅರ್ಜಿ ತಡೆ ಹಿಡಿದು ಯಾವ ಊರು ಗೊತ್ತಿಲ್ಲ, ಅದು ರಿಸೀವ್ ಆಗಿಲ್ಲ. ಇದು ಬಂದಿರೋದು ಜೂನ್ 20ನೇ ತಾರೀಕು. ಇನ್ನೊಂದು ಬಂದಿದೆ ಮೇದರ ಬೀದಿ. ಕರೆಕ್ಟ್ ಏನ್ರಿ? ವೇದರ ಬೀದಿನ ಮೇದರ ಬೀದಿನ? ಮೇದರ. ಯಾವ ಊರು? ಅದು ರಿಸೀವ್ ಆಗಿಲ್ಲ. ಜೂನ್ ಮೊದಲು ಕೊಡಿ ಸಾಹೇಬ್ರೆ. ಇಲ್ವಾ ರೇ? ನಾನ್ ಕೇಳ್ತಾ ಇರೋದು ಜೂನ್ 2000 ಇಸ್ವಿದಲ್ರಿ, ಜೂನ್ 2024ನೇ ಇಸ್ವಿದು. ಏನ್ರಿ ಇವ್ರಿಗೆ? ಇವ್ರನ್ನ ತಂದು ಇಲ್ಲಿ ಜನಗಳು ಮಾತಾಡೋ ಹತ್ರ ಇಟ್ಕೋತೀರಿ. ನಾನ್ ಕೇಳ್ತಾ ಇರೋದು 2 ತಿಂಗಳದ್ದು ಹುಡುಕ್ಬೇಕು ಅಂತ ಹೇಳಿದ್ರೆ ಏನ್ 2 ವರ್ಷದ ಹಿಂದಿನ ಕೇಳ್ತಾ ಇದ್ದೀನ? ಇದ್ರೂ ಕೊಡೋದಿಲ್ಲ ಅಂತ ಹೇಳಿ ಅಷ್ಟೇ ತಾನೇ? ಹುಡ್ಕಪ್ಪ. ಇನ್ನ 10 ವರ್ಷದ ಹುಡುಕು ನೀನು. ನಾನು ಕೇಳ್ತಾ ಇರೋದು 2 ತಿಂಗಳ ಹಿಂದೆದು, ಆಗಸ್ಟ್ ಅಲ್ಲ ಜೂನ್ ಕೇಳ್ತಾ ಇದ್ದೀನಿ. ಹುಡುಕಿ, ನೀವೆಲ್ಲ ಹುಡುಕಿ. ಇನ್ನ ಎಲ್ರಿ ಇಲ್ಲಿ ಯಾವ ಈ ಆಫೀಸ್ ಸಿಸ್ಟಮ್ ಎಲ್ರಿ ಇದೆ? ಇವೆಲ್ಲ ಯಾಕೆ ಈ ಆಫೀಸ್ಗೆ ತಗೊಂಡ್ ಬಂದಿಲ್ಲ? ರೇ, ಇದು ಪೂರ್ತಿ ಈ ಆಫೀಸಲ್ಲಿ ಇರ್ಬೋದ್ರಿ. ಕೆಲವೊಂದು ಅಷ್ಟು ಹೇಳ್ತೀರಾ, ಜನ ಬರೋದೇ. ರೇ ಸ್ವಾಮಿ, ಸ್ವಾಮಿಗಳೇ, ಜನ ಇಲ್ಲಿ ಒಂದ್ ದಿನಕ್ಕೆ ಎಷ್ಟು ಅರ್ಜಿ ಕೊಡ್ತಾರ್ರಿ? 50. ಏನೇನಕ್ಕೆ ಕೊಡ್ತಾರ್ರಿ? ಯಾವ ಬರ್ತಂಡೆ? RTI. ಓಕೆ. ರೆಕಾರ್ಡ್ ಅಂದ್ರೆ ಹಳೆ ದಾಖಲೆದು ಕಾಪಿ ಕೊಡಿ ಅಂತ. ಆಯ್ತು. ಆಮೇಲೆ ಈ 50 ಅಂತ ಇಟ್ಕೊಂಡ್ರೆ ಒಂದಿನ ಯಾವ್ಯಾವ ಕ್ಯಾಟಗರಿಯಲ್ಲಿ ಎಷ್ಟೆಷ್ಟು ಬರ್ಬೋದು ಅಂದಾಜು ಹೇಳಿ, ಹೆಚ್ಚು ಕಮ್ಮಿ. ರೆಕಾರ್ಡ್ ರೂಮ್ 20 ಬರ್ತದೆ, ಅದು ಈ ಆಫೀಸಲ್ಲಿ ಇಲ್ಲ. ಆಯ್ತು. ಬರ್ತಂಡೆತ್ತು 20 ಬರ್ತವೆ, ಅದು ಈ ಆಫೀಸಲ್ಲಿ ಇದೆಯಾ? ಅದು ಇಲ್ಲ. ಅವು ಈ ಆಫೀಸಲ್ಲಿ ಇಲ್ಲ. ಅವು ಎಷ್ಟು ಬರ್ತವೆ? 5-6 ಬರುತ್ತೆ. ಆಯ್ತು. ನೆಕ್ಸ್ಟ್ RRT ಎಷ್ಟು ಬರ್ತವೆ? 7-8 ಬರ್ತವೆ. ಅದು ಈ ಆಫೀಸಲ್ಲಿ ಇಲ್ಲ. ಆಯ್ತು. ಆದ್ರೆ ಇಲ್ಲಿ ಕೊಡೋ ಅರ್ಜಿಗಳು ಈ ಆಫೀಸ್ಗೆ ಹೋಗಲ್ಲ. ಆಯ್ತು. ಬೇರೆ ಇನ್ಯಾವ ತರದ್ರು ಅರ್ಜಿ ಬರ್ತದೆ? ಈಗ ಅವ್ರು ಹೇಳಿದ್ರ ಪೈಕಿ 50 ಅರ್ಜಿ ಬಂದ್ರೆ ಅದರಲ್ಲಿ 45 ಅರ್ಜಿ ಈ ಆಫೀಸ್ ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಸರ್. ನಾನು ಹೇಳಿಲ್ಲ ಸರ್, ಅವ್ರು ಹೇಳಿದ್ದನ್ನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆ ಸರ್ ನನ್ನನ್ನ ಯಾವರ್ಸೋದ್ರಲ್ಲಿ ನೀವು ಬುದ್ಧಿ ಪ್ರಯೋಗ ಮಾಡ್ತೀರಿ? ಏನಂದ್ರೆ ತಮ್ಮ ಹೆಸರು? ನಿಮಗೆ ಕೊಟ್ಟಿರೋ ಬುದ್ಧಿ ಜನಕ್ಕೆ ಉಪಯೋಗಿಸಿ ಸರ್. ನನ್ನ ಯಾವರ್ಸೋದ್ರಲ್ಲಿ ಏನ್ ಸಿಗುತ್ತೆ ನಿಮ್ಗೆ? ಅವರೇ ಲೆಕ್ಕ ಕೊಟ್ರಲ್ಲ ಯಾವ್ಯಾವ್ದು ಈ ಆಫೀಸ್ ಆಗಿದೆ ಆಗಿಲ್ಲ ಅಂತ. ಅವ್ರು ಹೇಳಿದ ಪ್ರಕಾರ 80% ಈ ಆಫೀಸ್ಗೆ ಬಂದಿಲ್ಲ.
RRTಯಲ್ಲಿ ಕೆಲವು ಅಲ್ಲಿಂದ ನೀವು AC ಆಫೀಸಿಂದ ಬಂದಿದ್ದು ಮಾತ್ರ ಕರೆಕ್ಟ್, ಅದು ಡೈರೆಕ್ಟ್ ಆಗಿ ಈ ಆಫೀಸರ್ ಬರುತ್ತೆ. ಎಲ್ಲಿ ಹೋಗಿ ಒಂದು ಈ ಆಫೀಸ್ ಮಾಡಿಲ್ವಲ್ಲ ಸರ್ ಈಗ. ಆಯ್ತು, ದಿನಕ್ಕೆ 7-8 RRT ಬಂದ್ರೆ ಅದರಲ್ಲಿ ಒಂದು 2-3 ಈ ಆಫೀಸ್ ಆಗ್ತದೆ ಅಷ್ಟೇ. ಅಲ್ಲಿ ನೀವು ಹೇಳಿದ್ರಲ್ಲಿ 50ರಲ್ಲಿ ಒಂದು ದಿನಕ್ಕೆ 10 ಈ ಆಫೀಸ್ಗೆ ಹೋಗ್ತವೆ, ಇನ್ನು 40 ಮ್ಯಾನ್ಯುವಲ್ ಆಗಿ ಹೋಗ್ತವೆ. ಕರೆಕ್ಟಾ? ಸೊ ನೀವು ಈ ಆಫೀಸ್ಗೆ ತಗೊಂಡು ಬಂದಿರೋದು 20%, ಇನ್ನು 80% ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಾ. ಅದು ಯಾರಿಗೂ ಗೊತ್ತಾಗೋದಿಲ್ಲ, ನಮಗೂ ಗೊತ್ತಾಗಲ್ಲ, ಮೇಲ್ವರೆಗೂ ಕಾಣೋದಿಲ್ಲ. ಯಾಕೆ ಇಟ್ಕೊಂಡಿದ್ದೀರಾ ಅಂದ್ರೆ ಯಾರಿಗೂ ಕಾಣಿಸ್ಬಾರ್ದು. ಯಾಕೆ ಅಂದ್ರೆ 3 ತಿಂಗಳಾಗ್ಲಿ ಇಲ್ಲಿಂದ ಅರ್ಜಿ ಮುಂದಕ್ಕೆ ಮೂವ್ ಆಗಲ್ಲ. ಆ ಸಿಸ್ಟಮ್ ನಿಮ್ ಕಂಟ್ರೋಲ್ ಅಲ್ಲೇ ಇರಬೇಕು. ಅದೇ ತಾನೇ ನಿಮ್ಗೆ ಪವರ್. ಜನಗಳ ಜುಟ್ಟು ನಿಮ್ ಕೈಯಲ್ಲಿ ಇರೋದೇ ತಾನೇ ಪವರ್. ಆಯ್ತು ಸರ್, ಈಗ ಲಾಸ್ಟ್ 1 ವೀಕ್ ಸರ್, ಲಾಸ್ಟ್ ನಿಮ್ಗೆ ಕೇಳ್ತೇನೆ, ಲಾಸ್ಟ್ 1 ವೀಕ್ ತೋರಿಸಿ ಅಥವಾ 3 ದಿನದ್ದು ತೋರಿಸಿ, ಎಷ್ಟು ಟಪಾಲ್ ಸ್ವೀಕಾರ ಆಗಿದೆ ಅದ್ರದ್ದು ಈ ಆಫೀಸ್ ನಂಬರ್ ತೋರಿಸ್ಬಿಡಿ. ಈ ಆಫೀಸ್ ನನಗೆ ಸರ್ ಬೇಡ. ಸರ್ ನೀವು ಆಗ್ಲಿಂದ ನನ್ನನ್ನ ಕಂಬ ಸುಟ್ಟಿಸ್ತಾ ಇದ್ದೀರಿ ಬಿಟ್ರೆ ನಾನು ಕೇಳಿದ ಒಂದು ಪ್ರಶ್ನೆಗೂ ಪ್ರಾಮಾಣಿಕವಾಗಿ ನಾವು ಉತ್ತರ ಕೊಡೋಕೆ ಪ್ರಯತ್ನವೂ ಮಾಡ್ತಾ ಇಲ್ಲ. ನನ್ನನ್ನ ಹಿಂಗೆ ಕಂಬ ಸುಟ್ಟಿಸ್ತಾ ಇದ್ದೀರಿ. ನಾನು ಸಿಂಪಲ್ ಪ್ರಶ್ನೆ, 3 ದಿನದಲ್ಲಿ ಎಷ್ಟು ಅರ್ಜಿ ಜನಗಳಿಂದ ಬಂದಿದೆ, ಎಷ್ಟಕ್ಕೆ ಈ ಆಫೀಸ್ ಜನರೇಟ್ ಆಗಿದೆ ನಂಬರ್ ತೋರಿಸ್ಬಿಡಿ. ಅದ್ರ ಮೇಲೆ ಅವ್ರ ರಸೀದಿ ಮೇಲೆ ಈ ಅವ್ರು ಕೊಟ್ಟಿರೋ ಮನವಿ ಮೇಲೆ ಈ ಆಫೀಸ್ ನಂಬರ್ ತೋರಿಸ್ಬಿಡಿ.